ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ಕಸ್ಟಡಿಗೆ ಪಡೆದಿರೋಕೆ ಕಾರಣ ಏನಾಗಾದ್ರೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಕೊಟ್ಟಂತ ಕಾರಣ ಏನು ಗೊತ್ತಾ? ಈಗ 14 ದಿನಗಳ ಕಾಲ ರನ್ಯಾಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ, ಪರಪ್ಪನಗರ ಕಳಿಸಿದ್ದಾರೆ. ಆದರೆ ಇನ್ನೂ ಕಸ್ಟಡಿಗೆ ತೆಗೆದುಕೊಳ್ಳಬಹುದಾಗಿತ್ತಲ್ವಾ? ವಿಚಾರಣೆ ಬಾಕಿ ಇತ್ತು, ಬರೀ 3 ದಿನದಲ್ಲಿ ಮುಗಿದೋಯ್ತಾ? ಅದಕ್ಕೊಂದು ಕಾರಣ ಇದೆ. ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಕೆಲವು ಕಾರಣಗಳನ್ನು ಉಲ್ಲೇಖ ಮಾಡಿದ್ದಾರೆ. ಡಿಆರ್ಐ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಆ ರಿಮ್ಯಾಂಡ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಮನವಿಯನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನಟಿ ರನ್ಯಾರಾವ್ ಅವರ ತನಿಖೆ ಹೇಗೆ ಆಗಿದೆ, ಆಕೆ ಮಾಹಿತಿ ಕೊಟ್ಲಾ ಇಲ್ವಾ? ಕಣ್ಣೀರಾಗ್ತಾ ಇದ್ಲು ವಿಚಾರಣೆ ಸಂದರ್ಭದಲ್ಲಿ, ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ತಲೆಗೆ ಸುತ್ತಿಗೆಯಿಂದ ಹೊಡೆದಂಗಿತ್ತು ಒಂದೊಂದು ಪ್ರಶ್ನೆ ಕೂಡ. ಈಗ ಆಕೆಯನ್ನ ಕಸ್ಟಡಿಗೆ ತೆಗೆದುಕೊಂಡಿಲ್ಲ ಅಂದ್ರೆ ಅಧಿಕಾರಿಗಳೇ ಸುಸ್ತು ಹೋಗಿದ್ದಾರೆ ಅಂತಿಲ್ಲಿ. ಯಾವುದೇ ಮಾಹಿತಿಯನ್ನು ಕೊಡ್ಲಿಕ್ಕೆ ಆಕೆ ನಿರಾಕರಿಸ್ತಾ ಇದ್ಲು. ಇದು ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ಈಗ ಆಕೆಯ ವಿಚಾರಣೆ ಇನ್ನೂ ಕೂಡ ಬಾಕಿ ಇತ್ತು. ಇನ್ನೊಂದು 3 ದಿನ ಕೇಳಬಹುದು, ತೆಗೆದುಕೊಳ್ಬಹುದು ಅಂತಿತ್ತು. ಆದರೆ ನ್ಯಾಯಾಂಗ ಬಂಧನಕ್ಕೆ ಅವರು ರೆಫರ್ ಮಾಡಿದ್ರು. ಹಾಗಾದ್ರೆ ಆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಏನೇನಿದೆ ಅದನ್ನು ನೋಡ್ತಾ ಹೋಗೋಣ. ಹಾಗಾದ್ರೆ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? ಆರೋಪಿ ರನ್ಯಾರಾವ್ ತನಿಖೆಗೆ ಸಹಕರಿಸಿಲ್ಲ, ಸಹಕಾರ ಕೊಡ್ತಾ ಇಲ್ಲ. ಆರೋಪಿ ರನ್ಯಾ ತನಿಖೆಗೆ ಅಡ್ಡಿಪಡಿಸಬಹುದು, ಸಾಕ್ಷ್ಯಗಳನ್ನು ನಾಶಪಡಿಸುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಪ್ರಭಾವಿ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುವ ಚಾನ್ಸಸ್ ಇದೆ. ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋಕೆ ಅಧಿಕಾರಿಗಳು ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡ್ರು. ಹಾಗಾಗಿನೇ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ 14 ದಿನಗಳ ಕಾಲ. ಇಲ್ಲಿ ಕಾರಣಗಳು ಇದೆ. ಈಗ ಆಕೆನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಬಾಯಿನೇ ಬಿಡ್ತಾ ಇಲ್ಲ. ಏನೂ ಗೊತ್ತಿಲ್ಲ, ನಾನು ಟ್ರ್ಯಾಪ್ಗೊಳಗಾಗಿದ್ದೇನೆ, ನನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ನನ್ನ ಪಾತ್ರ ಏನೂ ಇಲ್ಲ ಇಲ್ಲಿ, ನಾನು ಅಮಾಯಕಿ, ಇದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾಳೆ ಆಕೆ. ಎಷ್ಟೇ ಬಾಯಿ ಬಿಡಿಸಿದ್ರು ಕೂಡ. ಮತ್ತೆ ನ್ಯಾಯಾಧೀಶರ ಮುಂದೆ ಕಂಪ್ಲೇಂಟು, ಅಧಿಕಾರಿಗಳ ವಿರುದ್ಧ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ, ಅವಾಚ್ಯವಾಗಿ ಬೈತಿದ್ದಾರೆ, ನನ್ನ ನಡೆಸ್ಕೊಳ್ಳುವಂಥ ರೀತಿ ಸರಿ ಇಲ್ಲ ಅಂತೇಳಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾಗೆ ಶುರುವಾಯಿತು ಟೆನ್ಷನ್. ತರುಣ್ ರಾಜ್ಗೆ ಡಿಆರ್ಐ ಕಸ್ಟಡಿ ಬೆನ್ನಲ್ಲೇ ರನ್ಯಾಗೆ ಢವಢವ ಶುರುವಾಗಿದೆ. ಈಗ 3 ದಿನ ಕಸ್ಟಡಿಯಲ್ಲಿದ್ರು, ತನಿಖೆಗೆ ಸ್ಪಂದಿಸಿಲ್ಲ ಈ ಗೋಲ್ಡ್ ಸ್ಮಗ್ಲಿಂಗ್ ಲೇಡಿ. ಡಿಆರ್ಐ ವಿಚಾರಣೆಯಲ್ಲಿ ಏನು ಹೇಳಿದೆ, ಗಪ್ ಚುಪ್ ಆಗಿದ್ಲು. ಈಗ ತರುಣ್ ರಾಜ್ ಇದಾನಲ್ವಾ, ಖ್ಯಾತ ಹೋಟೆಲ್ ಒಂದರ ಮಾಲೀಕರ ಮೊಮ್ಮಗ ಇವನು. ಅವನ ಅರೆಸ್ಟ್ ಮಾಡಿದ್ದಾರೆ. ಈಗ ದುಬೈ ಟೂರು ಹಣಕಾಸು ವಿಚಾರದ ಬಗ್ಗೆ ಬಾಯ್ ಬಿಟ್ರೆ ರನ್ನ ಕಂಟಕ ಫಿಕ್ಸು. 5 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ತರುಣ್ ರಾಜ್ನನ್ನ. ತರುಣ್ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ನಡೆಸ್ತಾರೆ ಡಿಆರ್ಐ ಅಧಿಕಾರಿಗಳು. ನೋಡಿ, ರನ್ಯಾ ಬಚಾವಾದೆ ಅಂತ ಅನ್ಕೊಳ್ಬೋದು. ನಾನು ಜೈಲಿಗೆ ಹಾಕ್ಬಿಟ್ರು 14 ದಿನ, ನಾನು ಮತ್ತೆ ಬೇಲ್ ಮೇಲೆ ಹೊರಗಡೆ ಬರ್ಬೋದು ಅಂತೇಳಿ. ಆದರೆ ಈಗ ತರುಣ್ ರಾಜ್ ಏನಿದ್ದಾನೆ, ಆತನನ್ನು ಕೂಡ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಸ್ಟಡಿಗೆ 5 ದಿನ. ಆತ ಏನಾದರೂ ಬಾಯ್ ಬಿಟ್ಟರೆ ರನ್ಯಾಗೆ ಆಗ ಅಸಲಿ ಸಂಕಷ್ಟ ಶುರುವಾಗೋದು. ಯಾಕಂತ ಹೇಳಿದ್ರೆ ಡಿಆರ್ಐ ಅಧಿಕಾರಿಗಳ ವಿಚಾರಣೆಯಲ್ಲಿ ರನ್ಯಾರಾವ್ ಬಾಯ್ ಬಿಡ್ತಾನೆ ಇಲ್ಲ. ದುಬೈ ಟೂರ್ ಬಗ್ಗೆ, ಹಣಕಾಸಿನ ವಿಚಾರದ ಬಗ್ಗೆ, ಯಾರು ಎತ್ತ, ಯಾರಿದ್ದಾರೆ ಹಿಂದೆ, ಜೊತೆಗೆ ಯಾವ ಬಂಗಾರದ ಅಂಗಡಿಗೆ ಸಪ್ಲೈ ಆಗ್ತಾ ಇತ್ತು, ಯಾರು ಮಾಡಿಸ್ತಾ ಇದ್ರು, ಕಿಂಗ್ ಪಿನ್ ಯಾರು, ಹೇಗೆ ಬಚಾವಾಗ್ತಾ ಇದ್ಲು, ಯಾವ ಮಾಹಿತಿ ಕೊಡ್ತಾ ಇಲ್ಲ. ಆಮೇಲೆ ಬರೀ ಕಣ್ಣೀರು ಹಾಕೊಂಡು ಕೂತ್ಕೊಳ್ಳೋದು. ಹಾಗಾಗಿನೇ ಈಗ ತರುಣ್ ರಾಜನ್ ಏನು ಬಂಧಿಸಿದ್ದಾರೆ, ತನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈತೇನಾದರೂ ಕೆಲವು ಮಾಹಿತಿಗಳ ಬಗ್ಗೆ ಬಾಯ್ ಬಿಟ್ಟ ಅಂತ ಹೇಳಿದ್ರೆ ರನ್ಯಾಗೆ ಕಂಟಕ ಶುರುವಾಗುತ್ತೆ. ತರುಣ್ ರಾಜ್ ಆಕೆಯ ಆಪ್ತ ಸ್ನೇಹಿತ ಕೂಡ ಅಂತ ಹೇಳ್ತಿದ್ದಾರೆ. ಖ್ಯಾತ ಹೋಟೆಲ್ ಉದ್ಯಮಿಯವರ ಮೊಮ್ಮಗ ಇವನು. ಈಕೆಯೊಂದಿಗೆ ನಿಕಟವಾದಂಥ ಒಂದು ಸಂಪರ್ಕ ಹೊಂದಿದ್ದ. ಆಕೆಯ ಒಂದು ಫೋನ್ ಚೆಕ್ ಮಾಡಿದಾಗ ಮೊದಲು ಡೈಲಲ್ಲಿ ಇದ್ದಿದ್ದ ಈತನ ಹೆಸರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಂತೋಷ್ ಪಟೇಲ್. ಸಂತೋಷ್, ಈಗ ನ್ಯಾಯಾಂಗ ಬಂಧನಕ್ಕೆ ಏನೋ ಒಪ್ಪಿಸಿದ್ದಾರೆ ರನ್ಯಾರಾವ್ಗೆ.
ಬಟ್ ಆಕೆ ಬಾಯಿ ಬಿಡ್ತಾ ಇಲ್ಲ. ಈ ತರುಣ್ ರಾಜ್ ಏನಾದರೂ ಪೊಲೀಸರ ಮುಂದೆ ಸ್ಫೋಟಕ ಸತ್ಯ ಏನಾದರೂ ಬಾಯಿ ಬಿಟ್ಟರೆ ಆಗ ಅಸಲಿ ಕಂಟಕ ಶುರುವಾಗ್ಬೋದಾ ಅಂಥೇಳಿ ರನ್ಯಾರಾವ್ಗೆ. ನೋಡಿ, ಈಗ ರನ್ಯಾರಾವ್ಗೆ ಜೈಲಿಗೇನೋ ಕಳಿಸಿದ್ರು, 3 ದಿನ ಕಸ್ಟಡಿ ತೆಗೆದುಕೊಂಡಿದ್ರು. ವಿಚಾರಣೆ ಅಷ್ಟು ಎಫೆಕ್ಟಿವ್ ಆಗಿ ಆಗಿಲ್ಲ. ಪ್ರಭಾವಿಗಳ ಕೃಪಕಟಾಕ್ಷ ಕೂಡ ಈಕೆಗಿದೆ. ಹಲವರು ಈಕೆನ ಬಚಾವ್ ಮಾಡಬೇಕು ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇದ್ದಾರಂತೆ. ಆದರೆ ಬಾಯಿ ಬಿಡ್ತಿಲ್ವಲ್ಲ ಏನು ಸತ್ಯನೂ. ಹಾಗಾಗಿ ಪೊಲೀಸರು, ಅಲ್ಲಿ ಅಧಿಕಾರಿಗಳು ಕೂಡ ಟೆನ್ಷನ್ ಆಗಿತ್ತು. ಹೆಂಗೆ ವಿಚಾರಣೆ ಮಾಡಬೇಕು ಈಕೆಯನ್ನು ಅಂತೇಳಿ, ಯಾವ ಮಾಹಿತಿ ಕೂಡ ಬಿಟ್ಕೊಡ್ತಿಲ್ಲ ಅಂತೇಳಿ. ಆ ಮೊಬೈಲನ್ನು ಪರಿಶೀಲನೆ ಮಾಡಿದಾಗ ಕೆಲವು ಮಾಹಿತಿನ ಕೇಳಿದರೂ ಕೂಡ ಉತ್ತರ ಕೊಡ್ತಾ ಇಲ್ಲ. ಬರೀ ಅಳ್ತಾ ಕೂತ್ಕೊಳ್ಳೋದು, ನನಗೇನೋ ಗೊತ್ತಿಲ್ಲ, ನಾನು ಅಮಾಯಕಿ ಅಂತೇಳಿ. ಹಾಗಾಗಿ ತನಿಖೆ ಕಂಪ್ಲೀಟಾಗಿ ಆಗಲಿಕ್ಕಾಗಲಿಲ್ಲ, ಅಪೂರ್ಣ ಆಗಿತ್ತು. ಈಗ ತರುಣ್ ರಾಜ್ ಏನಿದ್ದಾನೆ, ಆತ ಬಾಯಿ ಬಿಡುವಂಥ ಆತಂಕ ಕೂಡ ರನ್ಯಾರಾವ್ಗೆ ಕಾಡ್ತಾ ಇದೆ. ದುಬೈಗೆ ಅಷ್ಟು ಬಾರಿ ಯಾಕೆ ಟೂರ್ ಹೊಡಿತಾ ಇದ್ಲು ಈಕೆ? 1 ವರ್ಷದಲ್ಲಿ 40ರಿಂದ 50 ಸಾರಿ ಹೋಗಿ ಬರೋದು, ಐಷಾರಾಮಿ ಜೀವನ. ಈಕೆಯನ್ನು ಮುಂದೆ ಬಿಟ್ಟು ಯಾರು ಡೀಲ್ ಕುದುರಿಸ್ತಾ ಇದ್ರು? ಯಾಕಂದರೆ ಕರ್ನಾಟಕದಲ್ಲೇ ನಡೆದಂಥ ಅತಿ ದೊಡ್ಡ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇದು, ಹೈ ಪ್ರೊಫೈಲ್ ಕೇಸ್. ಈಗ ತರುಣ್ ರಾಜ್ ಏನಿದ್ದಾನೆ, ಆತನು ಕೂಡ ನಿರಂತರವಾಗಿ ಆಕೆಯ ಜೊತೆ ಟಚ್ಚಲ್ಲಿದ್ದ. ಅವನ ಸೂಚನೆ ಮೇರೆಗೆ ಈಕೆ ಈ ಒಂದು ಅವ್ಯವಹಾರದಲ್ಲಿ ತೊಡಗಿಕೊಂಡಿದ್ಲ. ತರುಣ್ ರಾಜ್ ಹಿನ್ನೆಲೆ ಏನು, ಆತನ ಜೊತೆ ಲಿಂಕ್ ಇರೋರು ಯಾರು, ಈಕೆಗೂ ಇವನಿಗೂ ಏನು ಸಂಬಂಧ, ಎಷ್ಟು ವರ್ಷಗಳಿಂದ ಈ ನಡೀತಾ ಇತ್ತು, ಇದೆಲ್ಲದರ ಬಗ್ಗೆ ಕೂಡ ಸತ್ಯಗಳು ಗೊತ್ತಾಗಬೇಕಾಗಿದೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ಹೇಳ್ತಾರೆ. ಸಂತೋಷ್, ಈಗ ರನ್ಯಾರಾವ್ಗೆ ನ್ಯಾಯಾಂಗ ಬಂಧನಕ್ಕೆ ಏನೋ ಒಪ್ಪಿಸಿದ್ರು, ಆದರೆ ತನಿಖೆ ಅಪೂರ್ಣ ಆಗುತ್ತಾ, ಏನೂ ಯಾಕೆ ಮಾಹಿತಿ ಕೊಡ್ತಿಲ್ಲ ಅನ್ನೋದು ಗೊತ್ತಿದೆ. ಬಟ್ ಈಗ ಈ ತರುಣ್ ರಾಜ್ ಏನಾದರೂ ಕೆಲವು ವಿಚಾರಗಳನ್ನು ಬಾಯಿ ಬಿಟ್ಟರೆ ಈಕೆಗೆ ಅಸಲಿ ಕಾನೂನು ಸಂಕಷ್ಟ ಎದುರಾಗೋ ಸಾಧ್ಯತೆಗಳಿದೆಯಾ? ಹೇಗೆ? ಖಂಡಿತವಾಗಿ ಪ್ರಭು, ಯಾಕಂತ ಹೇಳಿದ್ರೆ ಈಗಾಗಲೇ ರನ್ಯಾರಾವ್ ಇಡೀ ಪ್ರಕರಣದಲ್ಲಿ ತನಿಖೆಗೆ ಸಹಕಾರ ನೀಡಿಲ್ಲ ಅಂತ ಹೇಳಿ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ DRI ಅಧಿಕಾರಿಗಳು ಈಗಾಗಲೇ ಉಲ್ಲೇಖವನ್ನ ಮಾಡಿರುವಂತದ್ದು. ಒಂದು ವೇಳೆ ಈಕೆ ತನಿಖೆಗೆ ಸಹಕಾರ ಮಾಡಿದ್ರು, ಏನು ಸಾಂದರ್ಭಿಕ ಸಾಕ್ಷಿಗಳು ಅಂತ ಏನಿರುತ್ತೆ ಇವೆಲ್ಲವನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಕಲೆ ಹಾಕಿರ್ತಾರೆ. ಅದರ ಜೊತೆಗೆ ಈ ಪ್ರಕರಣದಲ್ಲಿ ಈಕೆ ಜೊತೆಗೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಅನ್ನೋದು ಪ್ರಮುಖವಾಗುತ್ತೆ. ಆ ಮಾಹಿತಿಗಳನ್ನ ಕಲೆ ಹಾಕ್ತಾ ಸಂದರ್ಭದಲ್ಲಿ ಈಗ ತರುಣ್ ರಾಜ್ನ ಬಂಧನ ಮಾಡಿರುವಂತದ್ದು. ತರುಣ್ ರಾಜ್ ವಿಚಾರಣೆಗೆ 5 ದಿನ ಹೆಚ್ಚಿನ ವಿಚಾರಣೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಕಸ್ಟಡಿಗೆ ಪಡ್ಕೊಳ್ಳಲಾಗಿದೆ. ಸೊ ಕಸ್ಟಡಿಗೆ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಆತನ ಪ್ರತ್ಯೇಕವಾಗಿ ಇಟ್ಟು ವಿಚಾರಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಹೊರಬರುವ ಸಾಧ್ಯತೆಗಳಿರುತ್ತೆ. ಇನ್ನ ಆತನ ಬಳಿ ಇರುವಂತ ಮೊಬೈಲ್ ಇರ್ಬೋದು, ಆತನ CDR ಗಳಿರ್ಬೋದು, ಆತನ ಬ್ಯಾಂಕ್ ಅಕೌಂಟ್ಸ್ ಗಳು ಚೆಕ್ ಮಾಡಿದಂತ ಸಂದರ್ಭ ಇರ್ಬೋದು, ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ಹೊರ ಬರ್ಬೋದು. ಅದಷ್ಟೇ ಅಲ್ಲದೆ ಈಕೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗಳು, ಹೇಳಿಕೆಗಳು ಏನೈತಿ, ಈ ಹೇಳಿಕೆಗಳನ್ನ ಆಧಾರವಾಗಿ ಇಟ್ಕೊಂಡು ಆತನನ್ನು ಕೂಡ ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.